ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಫೆಬ್ರವರಿ ತಿಂಗಳ ಪಿಂಚಣಿ ಈ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಹೌದು, ಯಾರಿಗೆಲ್ಲ ಬಾಕಿ ಉಳಿದಿದೆ ಅವರಿಗೆ ಇಂದು ಖಾತೆಗೆ ಜಮಾ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಮಸ್ತ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ದಿವ್ಯಾಂಗ ಚೇತನರಿಗೆ ಹಾಗೂ ವಿಧವಾ ವೇತನ ಪಡೆಯುತ್ತಿರುವ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಿಂಚಣಿದಾರರು ಒಂದು ಪ್ರಶ್ನೆಯನ್ನ ಸತತವಾಗಿ ಕೇಳುತ್ತಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ಫೆಬ್ರವರಿ ತಿಂಗಳ ಪಿಂಚಣಿಯನ್ನ ಯಾವಾಗ ಕೈ ಸೇರುತ್ತೆ ಎಂದು ಪ್ರಶ್ನೆಗೆ ಇದೀಗ ಎಂದು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಮತ್ತು ಪಿಂಚಣಿ ಇಲಾಖೆಯಿಂದ ಒಂದು ಸಂತಸ ಸುದ್ದಿ ಅಂತ ಹೊರಬಿದ್ದಿದೆ. ನೀವು ಕೂಡ ಪ್ರತಿ ತಿಂಗಳು ಸರ್ಕಾರದ ಮಾಸಾಸನಕ್ಕಾಗಿ ಕಾಯುತ್ತಿದ್ರೆ ಈ ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ. ಹೌದು, ಇವತ್ತಿನ ಈ ವರದಿಯಲ್ಲಿ ಪಿಂಚಣಿ ಜಮಾ ಆಗಿರುವ ಬಗ್ಗೆ, ಬಾಕಿ ಉಳಿದ ಹಣದ ಬಗ್ಗೆ ಮತ್ತು ಸರ್ಕಾರ ಜಾರಿಗೆ ತರುತ್ತಿರುವ ಹೊಸ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಫೆಬ್ರವರಿ ಪಿಂಚಣಿಯನ್ನ ಬಿಡುಗಡೆ ಯಾವಾಗ ಆಗುತ್ತೆ ಎಂಬುದನ್ನ ನೋಡೋದಾದ್ರೆ, ಪ್ರಸ್ತುತ ಸ್ಥಿತಿಗತಿ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಕಾಯುವಿಕೆಗೆ ಅಂತ್ಯವಾಗಿದೆ. ರಾಜ್ಯ ಸರ್ಕಾರವು ಫೆಬ್ರವರಿ ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಲು ಚಾಲನೆ ನೀಡಿದೆ. ನಮಗೆ ಲಭ್ಯವಿರುವ ಮಾಹಿತಿ ಪ್ರಕಾರ, ಅಂದ್ರೆ ಇತ್ತೀಚಿನ ವರದಿಗಳ ಪ್ರಕಾರ, ನಿನ್ನೆಯಿಂದಲೇ ಅಂದ್ರೆ ಫೆಬ್ರವರಿ 12ರ ಸುಮಾರಿಗೆ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ರಾಜ್ಯದ ಖಜಾನೆಯಿಂದ ನೇರವಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಆಗುತ್ತಿದ್ದು, ನಿನ್ನೆ ಸಂಜೆ ಹೊತ್ತಿಗೆ ಹಲವಾರು ಜಿಲ್ಲೆಯ ರೈತರು ಕೂಡ ಮತ್ತು ಹಿರಿಯ ಜೀವಿಗಳು ಕೂಡ ತಮಗೆ ಹಣ ಬಂದಿರುವ ಬಗ್ಗೆ ಮೆಸೇಜ್ಗಳನ್ನ ಹಂಚಿಕೊಂಡಿದ್ದಾರೆ. ಯಾವಾಗಲೂ 10ನೇ ತಾರೀಕಿನ ಒಳಗೆ ಅಥವಾ ತಿಂಗಳ ಮೊದಲ ವಾರದಲ್ಲಿ ಜಮಾ ಆಗುತ್ತಿದ್ದ ಹಣ ಈ ಬಾರಿ ಸ್ವಲ್ಪ ತಡವಾಗಿರುವುದು ನಿಜ. ಆದ್ರೆ ತಡವಾಗಿ ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಹಣ ಕೈ ಸೇರುತ್ತಿರುವುದು ಅನೇಕರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಯಾವ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದೆ? ನಮ್ಮ ವೀಕ್ಷಕರು ಹಾಗೂ ಫಲಾನುಭವಿಗಳು ನೀಡಿರುವ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿರುವ ವರದಿಗಳಿವೆ. ನಿರ್ದಿಷ್ಟವಾಗಿ ಹೇಳುವುದಾದ್ರೆ, ಮಂಡ್ಯ ಜಿಲ್ಲೆ, ಹೌದು, ಇಲ್ಲಿನ ಬಹುತೇಕ ಪಿಂಚಣಿದಾರರಿಗೆ ನಿನ್ನೆ ಸಂಜೆ ಮೊಬೈಲ್ಗೆ ಜಮಾ ಆದ ಮೆಸೇಜ್ ಬಂದಿದೆ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನೇ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ರಾಯಚೂರು ಮತ್ತು ಕಲಬುರಗಿ, ಹೌದು, ಉತ್ತರ ಕರ್ನಾಟಕದ ಈ ಭಾಗಗಳಲ್ಲಿ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ಹಣ ಜಮಾ ಆಗಲು ಶುರುವಾಗಿದೆ. ಇನ್ನು ಬೆಂಗಳೂರು ನಗರ, ಹೌದು, ರಾಜಧಾನಿ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳಿಗೆ ಹಣ ತಲುಪಲಿದೆ. ಇದು ಕೇವಲ ಆರಂಭವಷ್ಟೇ. ಇನ್ನುಳಿದ ಜಿಲ್ಲೆಗಳಾದ ಧಾರವಾಡ, ಬೆಳಗಾವಿ, ಹಾಸನ, ತುಮಕೂರು ಸೇರಿದಂತೆ ಇನ್ನೂ ಉಳಿದ ಜಿಲ್ಲೆಗಳಿಗೆ ಇವತ್ತು ಸಂಜೆಯೊಳಗೆ ಅಥವಾ ನಾಳೆಯ ದಿನದ ಒಳಗಾಗಿ ಹಣ ಜಮಾ ಆಗುವ ಸಾಧ್ಯತೆ ದಟ್ಟವಾಗಿದೆ. ಆದ್ದರಿಂದ ಯಾರಿಗೆ ಇನ್ನೂ ಹಣ ಬಂದಿಲ್ಲವೋ ಅವರು ಆತಂಕ ಪಡುವ ಅಗತ್ಯವಿಲ್ಲ. ಪ್ರಕ್ರಿಯೆ ಚಾಲನೆಯಲ್ಲಿದೆ. ಹಣ ತಡವಾಗಲು ಕಾರಣ ಮತ್ತು ಪರಿಶೀಲನಾ ಅಭಿಯಾನ ನಡೆಯುತ್ತಿದೆ. ಕಳೆದ 2-3 ತಿಂಗಳಿನಿಂದ ಪಿಂಚಣಿ ಬರುವುದು ಕೆಲವರಿಗೆ ನಿಶ್ಶಬ್ದವಾಗಿತ್ತು ಅಥವಾ ತಡವಾಗುತ್ತಿತ್ತು. ಜನವರಿ ಮತ್ತು ಡಿಸೆಂಬರ್ ತಿಂಗಳ ಹಣ ಕೂಡ ಕೆಲವರಿಗೆ ಬಂದಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣವೇನೆಂತಂದ್ರೆ, ಸರ್ಕಾರ ನಡೆಸಿದ ಬೃಹತ್ ಪಿಂಚಣಿ ಪರಿಷ್ಕರಣೆ ಅಭಿಯಾನ. ಹೌದು, ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಜನರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸುಳ್ಳು ವಯಸ್ಸಿನ ಪ್ರಮಾಣ ಪತ್ರ ಅಥವಾ ಆದಾಯ ಪತ್ರವನ್ನು ನೀಡಿ ಅಕ್ರಮವಾಗಿ ಪಿಂಚಣಿ ಪಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿತ್ತು. ಅಚ್ಚರಿ ಎಂಬಂತೆ ದಾಖಲೆಗಳ ಪರಿಶೀಲನೆ ನಡೆಸಿದಾಗ ಸುಮಾರು 7ರಿಂದ 8 ಲಕ್ಷ ಅನರ್ಹ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. ಇವರೆಲ್ಲರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಈ ಶುದ್ಧೀಕರಣ ಕಾರ್ಯ ನಡೆದಿದ್ದರಿಂದಲೇ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡುವುದು ಸ್ವಲ್ಪ ತಡವಾಯಿತು. ಈಗ ಪರಿಶೀಲನೆ ಮುಗಿದಿದ್ದು ಅರ್ಹರಿಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಸಿಗಲಿದೆ. ಬಾಕಿ ಉಳಿದ ಪಿಂಚಣಿ ಕತೆ ಏನು? ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಯಾರಿಗೆ ಕಳೆದ ತಿಂಗಳು ಅಥವಾ ಅದಕ್ಕೂ ಹಿಂದಿನ ತಿಂಗಳು ಹಣ ಬಂದಿರಲಿಲ್ಲವೋ ಅವರಿಗೆ ಬಂಪರ್ ಲಾಟರಿ ಹೊಡೆದಂತಾಗಿದೆ. ಏಕೆಂದ್ರೆ ಸರ್ಕಾರವು ಈಗ ಫೆಬ್ರವರಿ ತಿಂಗಳ ಹಣದ ಜೊತೆಗೆ ಬಾಕಿ ಉಳಿದಿದ್ದ ಹಳೆಯ ತಿಂಗಳ ಹಣವನ್ನು ಕೂಡ ಸೇರಿಸಿ ಒಟ್ಟಿಗೆ ಜಮಾ ಮಾಡುತ್ತಿದೆ. ಅಂದ್ರೆ ಕೆಲವರ ಖಾತೆಗೆ 2 ತಿಂಗಳ ಮೊತ್ತ ಕ್ರೆಡಿಟ್ ಆದ್ರೆ ಇನ್ನು ಕೆಲವರಿಗೆ 1 ತಿಂಗಳ ಹಣ ಜಮಾ ಆಗಿದೆ. ಹೀಗಾಗಿ ನೀವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡುವಾಗ ಬ್ಯಾಲೆನ್ಸ್ ಪೂರ್ತಿಯಾಗಿ ಪರಿಶೀಲಿಸಿ. ದಾಖಲೆಗಳು ಸರಿ ಇದ್ರೆ ಹಣ ಬಾರದೆ ಇದ್ದವರಿಗೆ ಈಗ ಒಂದೇ ಬಾರಿಗೆ ಪೂರ್ತಿ ಹಣ ಸಿಗಲಿದೆ. ಕೇವಲ ಪಿಂಚಣಿ ಅಷ್ಟೇ ಅಲ್ಲ, ಸರ್ಕಾರವು ಅಂಗವಿಕಲರಿಗಾಗಿ ಕೆಲವು ಅತ್ಯುತ್ತಮ ಹೊಸ ಯೋಜನೆಗಳನ್ನ 2026 ಸಾಲಿನಲ್ಲಿ ಘೋಷಣೆ ಮಾಡಿವೆ. ಹೌದು, ಅದೇನಂತಂದ್ರೆ ಉಚಿತ ಸಲಕರಣೆಗಳ ವಿತರಣೆ. ಹೌದು, ರಾಜ್ಯದಲ್ಲಿರುವ ವಿಶೇಷ ಚೇತನರಿಗೆ ಅವರ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ಸಹಾಯಕ ಸಾಧನಗಳನ್ನ ನೀಡಲು ನಿರ್ಧರಿಸಲಾಗಿದೆ.
ಇದರಲ್ಲಿ ಶ್ರವಣ ದೋಷವಿರುವವರಿಗೆ ಕಿವಿ ಮಷನ್, ನಡೆಯಲು ಅಂಗವಿಕಲರಿಗೆ ವೀಲ್ ಚೇರ್ ಅಥವಾ ತ್ರಿಚಕ್ರ ವಾಹನಗಳು ಮತ್ತು ಅಂಧರಿಗೆ ಅಗತ್ಯವಿರುವ ಸ್ಮಾರ್ಟ್ ಸ್ಟಿಕ್ಗಳಂತ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ. ಹೌದು, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾ? ಹೌದು. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತಾಲೂಕು ಮಟ್ಟದ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಅಥವಾ ಪುನರ್ವಸತಿ ಕೇಂದ್ರಗಳಲ್ಲಿ ಅರ್ಜಿ ಕರೆಯಲಾಗಿದೆ. ಆದರೂ ಫೆಬ್ರವರಿ ತಿಂಗಳ ಅಂತ್ಯದೊಳಗೆ ಅಥವಾ ಮಾರ್ಚ್ ಮೊದಲ ವಾರದೊಳಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಮಾರ್ಚ್ ನಂತರ ವಿತರಣೆಯ ಕಾರ್ಯಕ್ರಮ ನಡೆಯಲಿದೆ. ಬೃಹತ್ ಉದ್ಯೋಗ ಮೇಳ ಕೂಡ ನಡೆಯಲಿದೆ. ಓದಿರುವ ಪದವಿ ಪಡೆದಿರುವ ಅಂಗವಿಕಲ ಮತ್ತು ಯುವತಿಯರಿಗಾಗಿ ಬೆಂಗಳೂರಿನಲ್ಲಿ ವಿಶೇಷ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಹೌದು, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಚಿಂತನೆ ನಡೆಸಿದೆ. ಇದರ ದಿನಾಂಕ ಶೀಘ್ರದಲ್ಲೇ ಪ್ರಕಟವಾಗಲಿದ್ದು, ಖಾಸಗಿ ಮತ್ತು ಸರ್ಕಾರ ವಲಯದಲ್ಲಿ ಇವರಿಗೆ ಕೆಲಸದ ಅವಕಾಶ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ. ಹಿರಿಯ ನಾಗರಿಕರಿಗೆ ಹಾಗೂ ಆರೋಗ್ಯ ಹಸ್ತ ಯೋಜನೆ ವಯಸ್ಸಾದ ಮೇಲೆ ಬರುವ ಕಾಯಿಲೆಗೆ ಚಿಕಿತ್ಸೆ ಪಡೆಯುವ ಬಡವರಿಗೆ ಬಹಳ ಕಷ್ಟ ಆಗಿದೆ. ಹೌದು, ಇದನ್ನ ಮನಗಂಡು ಕೇಂದ್ರದ ಆಯುಷ್ಮಾನ್ ಭಾರತ್ ಮಾದರಿಯಲ್ಲೇ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರಂತಲೇ ಪ್ರತ್ಯೇಕ ಉಚಿತ ಆರೋಗ್ಯ ಹಸ್ತ ಅಥವಾ ಆರೋಗ್ಯ ವಿಮಾ ನೀಡುವ ಬಗ್ಗೆ ಚರ್ಚೆಗಳು ನಡೆದಿವೆ. ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಹೊಂದಿರುವ 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಉಚಿತ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಇದು ಜಾರಿಯಾದರೆ ವೃದ್ಧಾಪ್ಯದಲ್ಲಿರುವ ಲಕ್ಷಾಂತರ ತಂದೆ ತಾಯಂದಿರಿಗೆ ದೊಡ್ಡ ಆಸರೆ ಆಗಲಿದೆ. ಈ ಬಗ್ಗೆ ಅಧಿಕೃತ ಆದೇಶ ಬಂದ ತಕ್ಷಣ ನಮ್ಮ ಚಾನೆಲ್ ಮೂಲಕ ನಿಮಗೆ ತಿಳಿಸುತ್ತೇನೆ. ಒಟ್ಟಾರೆಯಾಗಿ ಹೇಳುವುದಾದರೆ ಫೆಬ್ರವರಿ ತಿಂಗಳ ಪಿಂಚಣಿದಾರರಿಗೆ ಸಮಾಧಾನ ತಂದಿದೆ. ಇವತ್ತು ಸಂಜೆ ಒಳಗೆ ನಿಮ್ಮ ಬ್ಯಾಂಕ್ ಖಾತೆನ ತಪ್ಪದೆ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಬಿಟಿ ಸ್ಟೇಟಸ್ ಆಪ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಈಗಾಗಲೇ ಹಣ ಜಮಾ ಆಗಿದೆಯಾ ಅಥವಾ ಇನ್ನೂ ಆಗಿಲ್ವಾ? ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ತಿಳಿಸಿ. ಇದರಿಂದ ಬೇರೆ ಜಿಲ್ಲೆಯವರಿಗೂ ಕೂಡ ಮಾಹಿತಿ ಸಿಗಲು ಸಹಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳಿ. ಅದೇ ರೀತಿಯ ಉಪಯುಕ್ತ ಸರ್ಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ನಿಮ್ಮ ಊರಲ್ಲಿರುವ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೆ ಯಾವುದಾದ್ರೂ ಮಾಹಿತಿ ಇದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.